ಜಾರ್ ಆಪ್ ಆ ಆಪ್ ನ ದೊಡ್ಡ ರಿಯಾಲಿಟಿ ಶೋ ಇವನ್ ಬಿಗ್ ಬಾಸ್ ಅಲ್ಲೂ ಪ್ರಮೋಟ್ ಮಾಡಿದ್ರು. ಸೊ ಅಂತ ರಿಯಾಲಿಟಿ ಶೋಗಳಲ್ಲೂ ಪ್ರಮೋಟ್ ಮಾಡಿದಾಗ ಸರ್ಕಾರದ ಗಮನಕ್ಕೆ ಬರೋದಿಲ್ವಾ ಇದು? ಆಂಕರ್ ಅನುಶ್ರೀ ಅವರು ಮತ್ತೊಬ್ರು ಮಗದವ್ರು ಯಾರೋ ಪ್ರಮೋಟ್ ಮಾಡ್ತಾ ಇರ್ತಾರೆ. ಇವೆಲ್ಲ ಸರ್ಕಾರದ ಗಮನಕ್ಕೆ ಹೋಗ್ಬೇಕಾಗುತ್ತೆ. ಸರ್ಕಾರದ ಗಮನಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರು ಎನ್ಕ್ವೈರಿ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಒದ್ದು ಜೈಲ್ಗೂ ಹಾಕ್ತಾರೆ. ಆಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನ ಮಾಡ್ಲಿಕ್ಕೆ ಯಾರು ಮಾನ್ಯತೆ ಕೊಟ್ಟರು ಇವ್ರಿಗೆ ಅಂತ, ಅದನ್ನ ಹೇಗೆ ಮಾನ್ಯತೆ ಪಡ್ಕೊತಾರೆ ಇವರು? ಸರ್, ನಮ್ಮಲ್ಲಿ ಗೂಗಲ್ ಅಡ್ಮಿನಿಸ್ಟ್ರೇಟಿವ್ ಅದೊಂದು ಡಿಪಾರ್ಟ್ಮೆಂಟ್. ಅದು ನಮ್ಮಲ್ಲಿ ಸಾಫ್ಟ್ವೇರ್ ಟೆಕ್ಕಿಗಳು ಅಂತ ಏನು ಕರಿತೀವಿ, ಒಂದು ಆ್ಯಪ್ಗಳನ್ನು ಕ್ರಿಯೇಟ್ ಮಾಡೋದು ಒಂದು ಮೆಕ್ಯಾನಿಸಮ್. ಅದಷ್ಟೇ. ಒಬ್ಬರು ಇಂಜಿನಿಯರ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಒಂದು ಗೂಗಲ್ ವೆಬ್ಸೈಟ್ಗಳನ್ನು ಪ್ರಾರಂಭ ಮಾಡೋದಕ್ಕೆ, ಆ್ಯಪ್ಗಳನ್ನು ಪ್ರಾರಂಭ ಮಾಡೋದಕ್ಕೆ ಒಂದಷ್ಟು ಡಾಮಿನ್ಗಳನ್ನು ಪರ್ಚೇಸ್ ಮಾಡ್ಕೋತಾರೆ. ಅದು ಇಂಜಿನಿಯರ್ ಕೆಲಸ. ಅದು ಇಂಜಿನಿಯರು ಆ್ಯಪ್ ಡೆವಲಪರ್ಸ್ ಅಂತ ಇರ್ತಾರಲ್ಲ, ಅವ್ರಿಗೊಂದು 50,000 5 ಲಕ್ಷನೋ 10 ಲಕ್ಷನೋ ದುಡ್ಡು ಕೊಟ್ಟರೆ ಸೀದಾ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಪ್ಲೇಸ್ಟೋರ್ಗೆ ಬರೋ ಗಂಟ ಬಿಡ್ತಾರೆ. ಅವರು ಪ್ಲೇಸ್ಟೋರ್ಗೆ ಬಂದಮೇಲೆ ಆಟೋಮೆಟಿಕಲಿ ಇವರೇ ಡೆವಲಪ್ಮೆಂಟ್ ಮಾಡ್ಕೋತಾರೆ. ಹಂಗಾಗಿ ಏನಾಗುತ್ತೆ, ಇದು ಸರ್ಕಾರದಾಗೆ ಅದಕ್ಕೆ ಮಾಹಿತಿಗಳು ಬರಲ್ಲ. ಈಗ ಗೂಗಲಲ್ಲಿ ಸಾವಿರಾರು ವೆಬ್ಸೈಟ್ ಇದೆ, ಅದನ್ನೆಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ಇರಲ್ಲ. ಆಮೇಲೆ ನಾವು ಹೇಳ್ತೀವಲ್ಲ, ಅಲ್ಲೆಲ್ಲ ಆಕ್ಸಿಡೆಂಟ್ ಆಗ್ಬಿಟ್ರೆ CM ಏನು ಮಾಡ್ತಾ ಇರ್ತಾನೆ ಅಂದರೆ ಅದು ತಪ್ಪದು. ಅಲ್ಲ, ಫ್ಯೂಚರ್ ಅದು ಬಂದರೆ ಒಳ್ಳೇದಾ ಅಂತ. ಯಾಕೆಂದರೆ ಸರ್ಕಾರದ ಒಂದು ಮಾನ್ಯತೆ ಇದ್ದಾಗ ಜನಗಳಿಗೆ ಸರ್ಕಾರನ ನಂಬೋದು ಅನ್ನೋದೊಂದು ಇರುತ್ತೆ ಸರ್. ಆಮೇಲೆ ನಮ್ಮಲ್ಲಿ ಯಾವುದೇ ಬಿಸ್ನೆಸ್ ಆದ್ರೂ ಸಹ ಇವತ್ತು FIR ಆಗುತ್ತೆ, ಅರೆಸ್ಟ್ ಮಾಡ್ತಾರೆ, ನಿಮ್ಮಲ್ಲಿ ಲೈಸೆನ್ಸ್ ಇಲ್ಲ ಅಂತ ಹಾಕ್ತಾರೆ. ಬಟ್ ಉದ್ದಿಮೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಾಗಲ್ವಲ್ಲ, ಮಾಹಿತಿ ಇರಲ್ವಲ್ಲ. ಅದು ಸರ್ಕಾರಕ್ಕೂ ಮಾಹಿತಿ ಇರಲ್ಲ, ಅಲ್ಲಿ ಜೂರಿಸ್ಟಿಕ್ಷನ್ ಪೊಲೀಸ್ ಆಫೀಸರ್ಗೂ ಮಾಹಿತಿ ಇರಲ್ಲ, ಏನೂ ಇರಲ್ಲ. ಯಾರ್ದಾನು ಒಂದು ಕಂಪ್ಲೇಂಟ್ ಹೋದ್ರೇ ಅದು ಫ್ರಾಡ್ ಆಗಿದೆ ಅಂತ ಗೊತ್ತಾದ್ಮೇಲೆ FIR ಆಗ್ತಾರೆ, ಅರೆಸ್ಟ್ ಮಾಡ್ತಾರೆ, ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಇವೆಲ್ಲ ಆ್ಯಪ್ಗಳು. ಈಗ ಅಲ್ಲ, ಆ್ಯಪ್ಗಳ ಮೇಲೆ ಎಲ್ಲ ಎನ್ಕ್ವೈರಿ ಮಾಡೋದಕ್ಕೆ, ಡೈರೆಕ್ಟ್ ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸವ್ರಿಗೂ ಅಧಿಕಾರ ಇರೋಲ್ವಲ್ಲ. ಯಾವುದಾದ್ರು ಒಂದು ಕಂಪ್ಲೇಂಟ್ ಹೋದ್ರೇ ಪೊಲೀಸವ್ರಿಗೆ ಅಧಿಕಾರ ಬರೋವಂಥದ್ದು. ಸುಮ್ಮನೆ ಅಲ್ಲೊಂದು ಕಂಪ್ನಿ ಇದೆ ಅಂತ ಡೈರೆಕ್ಟಾಗಿ ಹೋದರೆ ಪೊಲೀಸೊಂದು ಸಸ್ಪೆಂಡ್ ಮಾಡಾಕ್ತಾರೆ. ಯಾವಾಗ ಒಂದು ಅಲಿಗೇಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ಟಾರ್ಟ್ ಆಗುತ್ತೆ ಅಧಿಕಾರಗಳು. ಸರ್, ಈಗ ಕೆಲವೊಂದು ತುಂಬಾ ಪಬ್ಲಿಸಿಟಿ ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಜಾರ್ ಆಪ್, ಆ ಆಪ್ ನ ದೊಡ್ಡ ರಿಯಾಲಿಟಿ ಶೋ ಇವನ್ ಬಿಗ್ ಬಾಸ್ ಅಲ್ಲೂ ಪ್ರಮೋಟ್ ಮಾಡಿದ್ರು. ಸೊ ಅಂತ ರಿಯಾಲಿಟಿ ಶೋಗಳಲ್ಲೂ ಪ್ರಮೋಟ್ ಮಾಡಿದಾಗ ಸರ್ಕಾರದ ಗಮನಕ್ಕೆ ಬರೋದಿಲ್ವಾ ಇದು? ಸರ್, ಇದು ಅದಕ್ಕೆ ನಾನು ಹೇಳುವಂಥದ್ದು, ಪ್ರತಿಯೊಂದು ಮಾರ್ಕೆಟಿಂಗ್ಗಳಲ್ಲಿ ನೀವು ಯಾವುದೇ ಮಾರ್ಕೆಟಿಂಗ್ ನೋಡಿ, ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡುವಾಗ ಕೆಳಗಡೆನೇ ತೋರಿಸ್ಬಿಡ್ತಾರೆ, ಇದಕ್ಕೂ ನಮಗೂ ಸಂಬಂಧ ಇರೋದಿಲ್ಲ. ಅದರ ಕಾನೂನುಬದ್ಧ ದಾಖಲೆಗಳನ್ನು ಕಕ್ಷಿದಾರ ಕೇಳ್ಕೊಬೇಕಂದ್ರೆ ಗ್ರಾಹಕರೇ ಕೇಳ್ಕೋಬೇಕು ಅಂತ ಕೆಳಗಡೆಯಿಂದ ಕೊಟ್ಬಿಟ್ಟಿರ್ತಾರೆ. ಈಗ ನೋಡಿ, ನಾನು ಯಾವುದೋ ಒಂದು ರಿಯಾಲಿಟೀಸ್ ಇದೆ, ಅದು ಫುಲ್ ಬೋಗಸ್ಸು. ಅದಕ್ಕೆ ಸಂಬಂಧಪಟ್ಟಂತೆ ಇವ್ರು ಯಾರು ನಮ್ಮ ಆ್ಯಂಕರ್ ಅನುಶ್ರೀ ಅವರು ಮತ್ತೊಬ್ಬರು ಮಗದವ್ರು ಯಾರೋ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅಂದರೆ ಪ್ರಮೋಷನ್ ಮಾಡಿದ ಕೂಡಲೇ ನಾವು ಅವ್ರ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ. ಕಂಪ್ನಿ ಇದ್ದರೆ, ಲೀಗಲ್ ಕಂಪ್ನಿ ಇದ್ದರೆ ನನಗೆಲ್ಲ ರೈಟ್ಸನ್ನು ಕಾನೂನೇ ಕೊಟ್ಟಿರ್ತದೆ, ಮಾಡ್ಕೋಬೋದು. ಬಟ್ ಇವೆಲ್ಲ ಇಲ್ಲಿಗಲ್ಲು. ಅವನು ಬರೀ ಜ್ಯುವೆಲರಿ ಶಾಪ್ ಇದ್ದಿದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬೋದು, ಸಮಸ್ಯೆ ಇಲ್ಲ. ಇನ್ವೆಸ್ಟ್ ಅಂತ ಮಾಡಿಸ್ಕೋತಾ ಇದ್ದಾರಲ್ಲ, ಇದಕ್ಕೆ ಮಾಡಬಾರ್ದು. ಅದೇನಾಗುತ್ತೆ, ಬರೀ ಜ್ಯುವೆಲರ್ಸ್ ಇದ್ದರೆ ಪ್ರಮೋಟ್ ಮಾಡ್ಕೊಳ್ಳಿ, ಏನು ಅಭ್ಯಂತರ ಇಲ್ಲ. ಲೈಸೆನ್ಸ್ ಇರುತ್ತೆ, ಮಾಡ್ಕೋಬೋದು. ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಣೆ ಮಾಡುವಂಥದ್ದು ಮಾಡಿದಾಗ ಇದು ತಪ್ಪಾಗುತ್ತೆ. ಇವೆಲ್ಲ ಸರ್ಕಾರದ ಗಮನಕ್ಕೆ ಹೋಗ್ಬೇಕಾಗುತ್ತೆ. ಸರ್ಕಾರದ ಗಮನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಎನ್ಕ್ವೈರಿ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಒದ್ದು ಜೈಲ್ಗೂ ಹಾಕ್ತಾರೆ.